ಜೈಲಲ್ಲಿ ರೌಡಿಗಳ ಸಂಪರ್ಕದಲ್ಲಿ ದರ್ಶನ್ ಇರೋದ್ರಿಂದ ಬೇರೆ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗುವಂತ ಚಾನ್ಸಸ್ ಇದೆ. ಈ ಬಗ್ಗೆ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಇಲ್ಲಿ ರಾಜಾತಿಥ್ಯ ಸಿಗ್ತಾ ಇರೋದ್ರಿಂದ ಬೇರೆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡ್ತೀವಿ, ಎಲ್ಲಿ ಫೆಸಿಲಿಟಿ ಅವ್ರಿಗೆ ಸಿಗಲ್ಲ, ಸೌಲಭ್ಯ ಸಿಗಲ್ಲ ಅಂತ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳೋ ಮುಖಾಂತರ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಸಿಗ್ತಿರೋದು ಹೌದು ಅನ್ನೋದನ್ನ ಪರೋಕ್ಷವಾಗಿ ಅವರು ಒಪ್ಕೊಂಡಂಗಾಯ್ತು. ಇನ್ನು ಈ ಶಿಫ್ಟಿಂಗ್ ಬಗ್ಗೆ ಈ ಬಗ್ಗೆ ಜೈಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಸಮಾಲೋಚನೆ ಆಗದೆ ಏನು ಸಿಗದ ಕಡೆ ದರ್ಶನ್ ಶಿಫ್ಟ್ ಬಗ್ಗೆ ನಾವು ಯೋಚನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇರೆ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಮಾಡುವಂತ ಚಾನ್ಸಸ್ ಇದೆ. ಆ ಬಗ್ಗೆ ಸುಳಿವನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ನೋಡಿ, 2 ಎಕ್ಸ್ಕ್ಲೂಸಿವ್ ಫೋಟೋಗಳು. ಒಂದು ನಿನ್ನೆ ರಿಲೀಸ್ ಆಗಿತ್ತು. ಆ ಬ್ಯಾರಕ್ನ ಮುಂಭಾಗದಲ್ಲಿ ರೌಡಿ ಶೀಟರ್ಗಳ ಜೊತೆಯಲ್ಲಿ ಒಂದ್ ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗನ್ನ ಹಿಡ್ಕೊಂಡು ದರ್ಶನ್ ಆರಾಮಾಗಿ ಕೂತ್ಕೊಂಡಿದ್ದಾರೆ, ಕಾಲವನ್ನ ಕಳೀತಾ ಇದ್ದಾರೆ. ಯಾವುದೇ ಪಶ್ಚಾತ್ತಾಪ ಇಲ್ಲ, ಮನ ಪರಿವರ್ತನೆ ಆದಂಗೆ ಕಾಣಿಸ್ತಾ ಇಲ್ಲ, ಮತ್ತೆ ಏನು ಫೆಸಿಲಿಟಿ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದು. ಹಾಗಾದ್ರೆ ಇದೆಲ್ಲ ಮರೆ ಮಾಚೋದಕ್ಕ, ಎಲ್ಲ ಫೆಸಿಲಿಟಿ ಆರಾಮಾಗಿ ಸಿಗ್ತಾ ಇದೆ. ಇನ್ನು ಇವತ್ತು ಎಕ್ಸ್ಕ್ಲೂಸಿವ್ ಫೋಟೋ ಒಂದು ರಿಲೀಸ್ ಆಗಿದೆ. ಆ ಬಾರಕ್ನ ಒಳಗಡೆ ನೋಡಿ, ಆರಾಮಾಗಿ ಬೆಡ್ ವ್ಯವಸ್ಥೆ ಎಲ್ಲ ಆಗಿದೆ, ತಲೆದಿಂಬಿದೆ, ಸಹ ಕೈದಿಗಳ ಜೊತೆ ಕೂತ್ಕೊಂಡು ದರ್ಶನ್ ಆರಾಮಾಗಿ ಮಾತಾಡ್ತಾ ಕೂತಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ಪರಮೇಶ್ವರ ರಿಯಾಕ್ಷನ್ ಏನಾಗಿರುತ್ತೆ ಅಂತ ಕುತೂಹಲ ಇತ್ತು, ಸುದೀರ್ಘವಾಗಿ ಈ ಬಗ್ಗೆ ಮಾತಾಡಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆನೂ ಕೂಡ ಒಂದು ಸುಳಿವನ್ನ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಮತ್ತೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಈ ತರ ಫೆಸಿಲಿಟಿ ಕೊಡೋದಕ್ಕೆ ಅವರೆಲ್ಲ ಅಮಾನತಾಗಿದ್ದಾರೆ. ಇಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗದ ಕೆಲಸವನ್ನ ಹಾಗಾದ್ರೆ ಗೃಹ ಸಚಿವರು ಮಾಡಿದ್ರ? ಏನೆಲ್ಲ ಹೇಳಿದ್ರು ಗೃಹ ಸಚಿವರು ಈ ರಾಜಾತಿಥ್ಯದ ಬಗ್ಗೆ? ಶರ್ಮಿತಾ, ಏನು ಈ ಒಂದು ಪ್ರಕರಣದಿಂದ ಸರ್ಕಾರ ಮತ್ತೆ ತಮಗೆ ಎದುರಾಗಿರ್ತಕ್ಕಂಥ ಒಂದು ಮುಜುಗರದಿಂದ ಪಾರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಠಿಣ ಕ್ರಮಕ್ಕೆ ಮುಂದಾದ್ರ ಅಂತ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಮಂದಿ ಜೈಲು ಸಿಬ್ಬಂದಿಯನ್ನ ಅಮಾನತನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಾಗಿ ಆಂತರಿಕ ತನಿಖೆಯಲ್ಲಿ ಹಿರಿಯ ಅಧಿಕಾರಿಗಳ ಒಂದು ತಪ್ಪು ಏನಾದ್ರೂ ಕಂಡು ಬಂದಿದ್ದೇ ಆಗಿದ್ದಲ್ಲಿ ಅವ್ರನ್ನ ಮುಲಾಜಿಲ್ದಲೆ ನಾವು ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಎಸ್ಪೆಷಲಿ ನಟ ದರ್ಶನ್ ಅವ್ರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಅಲ್ದಲೆ ಬೇರೆ ಜೈಲಿಗೂ ಶಿಫ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಕಾನೂನು ತಜ್ಞರು ಅಂದ್ರೆ ಅದ್ರ ಬಗ್ಗೆನೂ ಕೂಡ ಚಿಂತನೆಯನ್ನ ನಡೆಸ್ತೀವಿ. ಎಸ್ಪೆಷಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮೇಲೆ ಮತ್ತೊಂದು ಪ್ರತ್ಯೇಕವಾದಂತ ಒಂದು ಕೇಸನ್ನ ದಾಖಲು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತೀವಿ ಎನ್ನುವಂತ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಎಸ್ಪೆಷಲಿ ಇವತ್ತಿನ ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆಯನ್ನ ನೋಡೋದಾದ್ರೆ ಎಲ್ಲ ಒಂದ್ ಕಡೆಯಾಗಿ ಯಾರ ಒತ್ತಡಕ್ಕೂ ಕೂಡ ನಾನು ಮಣಿಯೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಏನಾದ್ರೂ ಸಾರುದ್ರ ಅನ್ನುವಂತ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 7 ಮಂದಿ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಿದೀನಿ ಅನ್ನುವಂತ ನಿಟ್ಟಲ್ಲಿ ಎಸ್ಪೆಷಲಿ ನಾನು ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಅನ್ನುವಂತ ಒಂದು ಮಾತನ್ನ ಆಗಾಗ್ಗೆ ಪುನರುಚ್ಚಾರ ಮಾಡಿದಂತ ಒಂದು ಪ್ರಸಂಗವೂ ಕೂಡ ಅವರ ಒಂದು ಪ್ರತಿಕ್ರಿಯೆಯಲ್ಲಿ ಕಂಡು ಬಂದಿರತಕ್ಕಂಥದ್ದು. ಒಟ್ಟಾರೆ ಹೇಳಬೇಕು ಅಂದ್ರೆ ಇವತ್ತಿನ ಈ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರವರ ಈ ಒಂದು ಹೇಳಿಕೆಯನ್ನ ನೋಡೋದಾದ್ರೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತಾದಂತವರು ಶರಣಬಸಪ್ಪ ಮೀನ್ಗಡ, ಪ್ರಭು, ಮತ್ತೊಂದು ಕಡೆಯಾಗಿ ಬಸಪ್ಪ, ಈ ರೀತಿಯಾದಂತ ಶ್ರೀಕಾಂತ್ ತಲವಾರ, LS ತಿಪ್ಪೇಸ್ವಾಮಿ, ವೆಂಕಟ್ ಸಂಪತ್, ಕುಮಾರ್ ಬಸಪ್ಪ ತೇಲಿ 7 ಮಂದಿ ಆಫೀಸರ್ಸ್ನ ನಾನು ಅಮಾನತನ್ನ ಮಾಡಿದ್ದೀನಿ. ಸಾರ್ವಜನಿಕರು ಗೃಹ ಇಲಾಖೆ ಮೇಲೆ ಅನುಮಾನದಿಂದ ನೋಡೋದು ಬೇಡ. ಯಾಕಂತ ಹೇಳಿದ್ರೆ ಈಗಾಗಲೇ ನಟ ದರ್ಶನ್ ಅವ್ರ ವಿರುದ್ಧ ಏನು ಅರೆಸ್ಟ್ ಮಾಡ್ತಾರೋ ಇಲ್ವೋ ಅನ್ನುವಂತ ನಿಟ್ಟಲ್ಲಿ ಅನುಮಾನದಿಂದ ನೋಡ್ತಾ ಇದ್ರು. ನಾವು ದರ್ಶನ್ ಅವ್ರನ್ನ ಅಮಾನತು ಮಾಡಿದೀವಿ, ಮತ್ತೊಂದು ಕಡೆಯಾಗಿ ದರ್ಶನ್ ಅವ್ರನ್ನ ಬಂಧಿಸಿದೀವಿ, ಮತ್ತೊಂದು ಕಡೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ಟೀಮ್ ಅನ್ನು ಕೂಡ ನಾವು ಬಂಧಿಸಿ ಅವರ ವಿರುದ್ಧ ಇದೀಗ ಅವರನ್ನು ಕೂಡ ಜೈಲ್ಗಟ್ಟಿದ್ವಿ. ಎಸ್ಪೆಷಲಿ ಚಾರ್ಜ್ ಶೀಟ್ ಅಲ್ಲೂ ಕೂಡ ಏನು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತ, ಅವರಿಗೆ ಶಿಕ್ಷೆ ಆಗುವಂತ ನಿಟ್ಟಲ್ಲಿ ನೋಡ್ಕೊಳ್ತೀವಿ ಅನ್ನುವಂತ ದಾಟಿಯಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಶರ್ಮಿತಾ, ಈಗ ಅಲ್ಲಿ ಜೈಲ್ ಯಾರು ನೋಡ್ಕೊಳ್ತಾ ಇದ್ರು ವಾರ್ಡರ್ಗಳು, ಅವರನ್ನ ಅಮಾನತು ಮಾಡಿದ್ದಾರೆ. ಬಟ್ ಇಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಗಮನಕ್ಕೆ ಅಫ್ಕೋರ್ಸ್ ಈ ವಿಷಯ ಇದ್ದೇ ಇರುತ್ತೆ. ಸಾಕಷ್ಟು ಬಾರಿ ಜೈಲ್ ಮೇಲೆ ರೇಡ್ ಆಗುತ್ತೆ,
ಸ್ಟಿಂಗ್ ಆಪರೇಷನ್ ಎಲ್ಲ ಮಾಡಲಾಗುತ್ತೆ, ಅಲ್ಲಿ ಏನು ಸಿಗೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಸಿಕ್ಕಾಗ ಪುರಾವೆ ತೋರಿಸಿದ್ರು ಕೂಡ ಮುಂದೆ ಕ್ರಮ ಕೈಗೊಳ್ತೀವಿ, ಹಂಗಾಗೋದಿಲ್ಲ ಅಂತೇಳಿ ತೇಪೆ ಹಚ್ಚೋ ಕೆಲಸ ಆಗುತ್ತೆ. ಸೊ ಈ ಬಾರಿನೂ ಅದೇ ಕೆಲಸ ಆಗುತ್ತಾ? 7 ಮಂದಿನ ನಾವು ಅಮಾನತ್ತು ಮಾಡಿದ್ದೀವಿ, ಕ್ರಮ ಆಗಿದೆ ಅಂತ ಸುಮ್ಮನಾಗ್ಬಿಡುತ್ತಾ ಸರ್ಕಾರ? ನೋಡಿ ಶರ್ಮಿತಾ, ನೇರವಾಗಿ ಹೇಳ್ಬೇಕು ಅಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರೆ ಹಾಕಿದ್ರು ಅಂತ ಗ್ರಾಮೀಣ ಒಂದು ಗಾದೆ ಇದೆಯಲ್ಲ, ಅದು ಅಕ್ಷರಶಃ ನಿಜವಾಗಿದೆ. ಇಲ್ಲಿ ಹಿರಿಯ ಅಧಿಕಾರಿಗಳ ಸೂಚನೆ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ಏನು ಅಧೀನ ಸಿಬ್ಬಂದಿಯವರು ದರ್ಶನ್ ಟೀಮ್ಗೆ ಸಹಕಾರ ಮಾಡೋದಿಲ್ಲ, ಆ ನಿಟ್ಟಲ್ಲಿ ಆತಿಥ್ಯವನ್ನ ಕೊಡೋದಿಲ್ಲ. ಆದ್ರೆ ಅಧೀನ ಸಿಬ್ಬಂದಿಯ ತಲೆದಂಡ ಮಾಡಿ ಹಿರಿಯ ಅಧಿಕಾರಿಗಳನ್ನ ಎಲ್ಲೊಂದ್ ಕಡೆಗೆ ಸೇಫ್ ಮಾಡೋದಕ್ಕೆ ಸರ್ಕಾರ ಮುಂದಾಯ್ತಾ, ಇಲಾಖೆ ಮುಂದಾಯ್ತಾ, ಗೃಹ ಸಚಿವರು ಮುಂದಾದ್ರ ಅನ್ನುವಂತ ಅನುಮಾನ ಸಹಜವಾಗಿ ಬಂದೇ ಬರುತ್ತೆ. ಆದ್ರೆ ಅಧೀನ ಸಿಬ್ಬಂದಿಗೆ ಅಮಾನತು ಶಿಕ್ಷೆಯನ್ನ ಕೊಟ್ಟು ಇದೀಗ ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆ ಶಿಕ್ಷೆಯನ್ನ ಕೊಡೋದಕ್ಕೆ ಗೃಹ ಸಚಿವರು ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಅಂದ್ರೆ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅಲ್ಲಿ ಯಾರ್ಯಾರು ಸೀನಿಯರ್ಸ್ ಆಫೀಸರ್ಸ್ ಇದ್ದಾರೆ ಅವರೆಲ್ಲರನ್ನೂ ಕೂಡ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಧೀನ ಸಿಬ್ಬಂದಿಗಷ್ಟೇ ಇದೀಗ ಅಮಾನತು ಶಿಕ್ಷೆ, ಮತ್ತೊಂದು ಕಡೆಯಾಗಿ ಹಿರಿಯ ಅಧಿಕಾರಿಗಳಿಗೆ ವರ್ಗಾವಣೆ ಶಿಕ್ಷೆ ಮಾಡೋದ್ರ ಮುಖಾಂತರ ಹಿರಿಯ ಅಧಿಕಾರಿಗಳ ರಕ್ಷಣೆಗೆ ಸರ್ಕಾರ ಮುಂದಾಯ್ತಾ ಅಂತದೊಂದು ಚರ್ಚೆ ಪರಮೇಶ್ವರ್ ಅವರ ಹೇಳಿಕೆಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ತಿಮ್ಮೇಗೌಡರೆ ತಮ್ಮ ಇನ್ಫಾರ್ಮೇಶನ್ಗೆ. ಅದನ್ನ ನೋಡೋಣ, ಲೀಗಲಿ ವಿಲ್ ಎಕ್ಸಾಮಿನ್. ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅವ್ರ ಅಡ್ವೈಸ್ ತಗೊಂತೀವಿ. ಕಾನೂನಲ್ಲಿ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಮಾಡ್ತೀವಿ, ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ಸಿಗದೇ ಇರೋ ಕಡೆ ಅಂದ್ರೆ ಅಲ್ಲೂ ಯಾಕ್ರಿ ಕೊಡ್ತಾರೆ? ಅದಕ್ಕೆ ಹೇಳ್ತಾ ಇದ್ದೀನಪ್ಪ, ನಾನು ಹೇಳ್ತಾ ಇರೋದು ಅಲ್ಲಲ್ಲ. ನಾನು ಮರೆಮಾಚತಕ್ಕಂಥ ಅಥವಾ ಸುಳ್ಳು ಹೇಳ್ತಕ್ಕಂಥ ಪ್ರಮೇಯ ನನಗೇನೂ ಇಲ್ಲ. ಫ್ಯಾಕ್ಟ್ ಇಸ್ ಎ ಫ್ಯಾಕ್ಟ್. ಈಗ 7 ಜನ ಸಸ್ಪೆಂಡ್ ಮಾಡಿದೀವಿ ಅಂತ ಹೇಳ್ತಾ ಇದ್ದೀನಿ, ಅವ್ರ ಹೆಸರುಗಳು ಹೇಳಿದ್ದೀನಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.